ರವಿ ನೋಡಪ್ಪ ಗೇಟ್ ಸಪ್ಪಳಾತು ನೋಡೋಗಿ ಬಂದ್ರನ. ಹ್ಞೂ ಅಮ್ಮ ಹೋಗ್ತೀನಿ. ಟವಲ್ ತಗೊಂಡೋಗು, ಅಲ್ಲೇ ಒಗದಕ್ಯಾರ ನೋಡು, ತಗೊಂಡೋಗು ಒಂದ್ 2-3 ಟವಲ್. ಹ್ಞೂ ಬೇಯಮ್ಮ ತಗೊಂಡೋಗ್ತೀನಿ. ಹಾಂ ಬಂದ್ರಿ, ಬರ್ರಿ ಒಳ ಬರ್ರಿ. ರವಿ ಕೊಡಪ್ಪ, ಕಾಲಿಗೆ ನೀರು ಕೊಡು. ಆರಾಮ್ರಿ? ಹಾಂಪ್ಪ, ನಾವು ಆರಾಮದೀವಿ. ನಿಮ್ಮ ಮನೆಗೆಲ್ಲ ಆರಾಮದಾರ? ಹ್ಞೂ ರೀ, ನಾವು ಎಲ್ಲ ಆರಾಮದೀವಿ. ಬರ್ರಿ ಒಳ ಬರ್ರಿ ಮರಿ. ಬರ್ರಿ ಬರ್ರಿ ಗೌಡ್ರ, ಬರ್ರಿ ಮಲಯಜ್ಜರ, ಬರ್ರಿ. ಸವಿತಾ, ಸವಿತಾ. ಏನ್ರಿ? ಅವ್ರು ಬಂದ್ರು. ಒಳಗೆಲ್ಲ ರೆಡಿ ಐತಿಲ್ಲ? ಹ್ಞೂನ್ರಿ, ಎಲ್ಲ ರೆಡಿ ಐತಿ. ನಮ್ಮ ಈಕಿನೂ ರೆಡಿ ಅದಾಳ ಆರ್ತಿ. ಮೊದ್ಲು ಅಷ್ಟ್ರಿಗೂ ಜ್ಯೂಸ್ ತೊಗೊಂಬಂದು ಕೊಟ್ಬಿಡು. ಹ್ಞೂನ್ರಿ ಆತ. ಆಮೇಲೆ ರೂಪವನ್ನ ಯಾವುದೇ ಕಾರಣಕ್ಕೂ ಹೊರಗೆ ಬರಬೇಡ ಅಂತ ಹೇಳು. ಅಲ್ಲೇ ಒಳಗೆ ಇರೋನ್ನ ಏನು ತಿಳಿತಾ? ಆಕಿನ ಅದಕ್ಕೆ ಮನ್ಯಾಗ ಇಟ್ಕೊಂಡಿಲ್ಲ ನಾನು ವಾಪಸ್ ಬಂದು ಕರೆಯವರೆಗೂ ನೀನು ಪಕ್ಕದ ಮನೆ ಪದ್ಮಕರ ಮನೆಗಿರ ಅಂತೇಳಿ ಪದ್ಮಕರ ಮನೆ ಕಳ್ಸೀನಿ. ನಾನಾ ಬಂದು ಕರೆಯವರೆಗೂ ನೀವು ಬರ್ತಕ್ಕದ್ದಲ್ಲ ಅಂತ ಹೇಳಿನಿ. ಆಕೆಲ್ಲದಾಳ, ನೀವೇನು ಅದ್ರದ್ದು ತಲೆ ಕೆಡ್ಸ್ಕೊಬೇಡ್ರಿ. ಇನ್ನು ಇಂದು ಸಾಣದೈತಿ, ಕೃಷ್ಣ ಇಂದು ಅವರು ಓಡಾಡ್ತಾರೆ ಇಲ್ಲೇ. ಈಗ ಅವರ ಕೊಡೋದು ಈಗೆಲ್ಲಾನು ಜ್ಯೂಸು ಪಾಸ. ಒಳ ಬಾ ಅಂದ್ರಿ ನೀವು, ಹೋರಿ ನಾ ಎಲ್ಲ ಒಳಗಲ್ಲಿ ನೋಡ್ಕೋತೀನಿ, ನೀವು ಕರಿ ಹೋರಿ ಅವ್ರನ್ನ ಚಂದಾಗ. ಬಾನ್ ಹೋಲ ನಿಂತೆಲ್ಲ. ಹ್ಞೂ ಬೇವ ಹೊಕ್ಕಿನ ತಡಿ, ಹಂಗ್ಯಾಕೆ ಮಾಡ್ತಿ? ಶಾರದಾ, ಈಶಪ್ಪ ನಾ ಎಲ್ಲ ಹೇಳೀನಿ, ಎಲ್ಲ ರೆಡಿ ಮಾಡಕತ್ತಾಳ. ನಿಮ್ಮ ಅತ್ತಿಗೆಮ್ಮ ಸ್ವಲ್ಪ ತಾಳ್ಮೆಯಿಂದಿರು, ಎಲ್ಲ ರೆಡಿ ಆಗಿತ್ತಂತ. ಅವ್ರು ಬಂದು ಕುಂದರ್ಲಿ, ಜ್ಯೂಸ್ ಕೊಡ್ತಾರ, ಆರತಿ ಕರ್ಕೊಂಬರ್ತಾರ, ನಾಷ್ಟಕ್ಕೆ ರೆಡಿ ಐತಿ. ತೆರಿಕೇಶ ಬಿಡು, ಆರಾಮಾಗಿರು. ಬರ್ರಿ ಬರ್ರಿ ಗೌಡ್ರಿ ಒಳ ಬರ್ರಿ. ಅಯ್ಯ ಬಾರ ವಾರದ್ನವ, ಎಷ್ಟು ದಿನ ಆತೇವ ನೀನು ನೋಡಿ. ನೀನಂತರೂ ಮನೆ ಬಿಟ್ಟು ಹೊರಗೆ ಬರಲ್ ಬಿಡವ. ಬಾ ಕುಂದ್ರ ಬಾ. ಹ್ಞೂ ರೀ ಅಮ್ಮರ, ಆರಾಮದಿರಿ? ಎಲ್ಲರೂ ಮನೆಗೆ ಆರಾಮದಿರಿ? ಎಲ್ಲರೂ ಆರಾಮದಿ. ಬಾ ತಾಯಿ, ಬಾ ಕುಂದ್ರ ಬಾ. ಬರ್ರಿ ಬರ್ರಿ ಗೌಡ್ರ, ಬರ್ರಿ. ನಮಸ್ಕಾರ ರೀ ಅಮ್ಮರ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರ. ಬರ್ರಿ ಬರ್ರಿ ಗೌಡ್ರಿ, ಬರ್ರಿ. ಹ್ಞೂ ರೀ ಈ ಕಡೆ ಬರ್ರಿ, ಕುಂದ್ರ ಬರ್ರಿ. ಹಾಂ ನೀವು ಯಾಕೆ ಸೊರಗ್ದಂಗೆ ಆಗಿರಿ ಅಮ್ಮರ, ಭಾಳ ತೆಳಗಾಗಿರಿ ನೋಡ್ರಿ. ಹೂನವ, ಇನ್ನೇನವ ಕಾಡು ಬಾ ಅನ್ನತ್ತ, ನಾಡು ಹೋಗನ್ನತ್ತ. ವಯಸ್ಸಾಗ್ಯವು ಆಗ್ಲೇ ಒಂದು 85 80 90 ಅದಾವ, 85 ಅದಾವ ಅದಾವು. ಅಲ್ಲೇ 80 ಮ್ಯಾಗಂತ್ರ ಅದು ನೋಡು ನನಗೆ. ಯಾಕ್ರಿ ಅಮ್ಮರ ಹಂಗಂತೀರಿ? ನೀವಿನ್ನ ನಿಮ್ಮ ಮೊಮ್ಮಗಳ ಮದುವೆ ಮಾಡ್ಬೇಕು, ಮತ್ತು ಮರಿ ಮೊಮ್ಮಕ್ಕಳು ನೋಡ್ಬೇಕು, ಹಂಗೆ ಆಗುತ್ತನ್ರಿ ಅದು. ಭಾಳದವ್ರಿ ಇನ್ನ ನಿಮಗೆ ಕೆಲಸ. ಹೂನವ, ಏನು ಮಾಡೋಣವ, ಇದ್ದಷ್ಟು ದಿನ ಯವ್ವ. ಅಲ್ಲಿ ನಿನ್ನ ಬಾಯರಿಕೆಯಿಂದ ಹಂಗಾಗಲಿ. ಸವಿತಾ ಹೋಗು, ಪಾನಕ ತುಂಬೋಗು. ಬ್ಯಾಡ್ರಿ, ಪಾನಕ ಗಿನ್ಕ ಏನೇನು ಬ್ಯಾಡ್ರಿ. ಯಾಕಂದ್ರೆ ಈಗ ಮನೆಯಾಗಿಂದ ನಮ್ಮ ಮನೆಗೂ ಮಜ್ಜಿಗೆ ಕುಡ್ದ ಬಿಟ್ಟಿವಿ. ಏನು ದೂರ ಅಲ್ಲ ನೋಡ್ರಿ ಮನಿ, ಎಲ್ಲ ಎಡು ಬಿದ್ರ ಐತಿ ನಮ್ಮ ಮನೆಗೂ ನಿಮ್ಮ ಮನೆಗೂ. ಹಂಗೆ ಕೆಂಚ ಬಂದನ್ರಿ. ನಮ್ಮ 3 ಮಂದಿ ಹೋಗ್ಬೇಡ್ರಿ ಗೌಡ್ರ, ನಾನು ಬರ್ತೀನಿ ಅಂತಂದು ನಿಮ್ಮ ಬಾಗ್ಲವರೆಗೂ ಬಿಟ್ಟು ಆತಂದೇನೋ ಕೆಲಸ ಐತಂತಂದು ಪಂಚಾಯತಿಗೆ ಹೋದ್ನಾತ. ಮತ್ತು ನಾವು 3 ಮಂದಿ ಇತ್ಲಾಗ ಬಂದ್ವಿ. ಒಳಗವರೆಗೂ ಬಂದನ್ರಿ. ಅದು ಹಂಗೆ ನೋಡಿದ್ರೆ ಗೇಟಿಂದ ಒಳಗೂ ಬಂದನ್ರಿ. 3 ಮಂದಿ ಮೊದಲೇ ಒಳ್ಳೆ ಕೆಲ್ಸಕ್ಕೆ ಹೊಂಟಿರಿ ಅಂತಂದು. ಕರೆಸ್ಬಿಡ್ರಿ ಹುಡುಗಿನ, ನೋಡ್ಬಿಡ್ತೀವಿ. ಯಾಕಂದ್ರೆ ಸಣ್ಣರಿದ್ದಾಗ ನೋಡ್ಯಾನ್ರಿ ನಮ್ಮ ಅಜಯ್ಯ ಆರ್ತೇವನ್ನ. ಆದ್ರೆ ಈಗ ಭಾಳ ದಿನ ಆಗೈತಲ್ಲ, ಅವನು ನೋಡಿಲ್ಲ. ಆಕಿ ನೋಡ್ತಾಳಂದ್ರ ಆಕಿ ನೋಡ್ದಂಗಿಲ್ಲ. ಒಟ್ಟಿಗೆ ಆಡಿ ಬೆಳೆದಾರಂತ ನೆನಪೈತಿ, ಅದ್ರ ಮಕ್ಕ ಪರಿಚಯ ಇಲ್ಲ ನೋಡ್ರಿ. ಅದೇ ಹೆಂಗ್ರಿ ನೀವು ಇಲ್ಲಿವರೆಗೂ ಬಂದು ಪಾನ್ಕನು ಬೇಡ ಅಂದ್ರೆ ಹೆಂಗ್ರಿ? ಹಂಗಲ್ರಿ ಅಣ್ಣಾರ, ಕುಡಿತೀವ್ರಿ ಪಾನಕ. ಹೆಣ್ಣು ನೋಡೋದೆಲ್ಲ ಶಾಸ್ತ್ರ ಆಗ್ಬಿಡ್ಲಿ, ಆಮೇಲೆ ಪಾನಕ ಗಿನ್ಕ ಕುಡಿತೀವಂತ. ನಾಷ್ಟ ಅಂತ ಹೇಳಕತ್ತೀನ್ರಿ, ಮರ್ಯ ಏನು ತರಬೇಡ್ರಿ. ಏನು ಮಾಡಿಲ್ಲ ನಾವು. ಹೌದನಂಗೆ ಏನು ಹೋಳಿಗೆ ಗಿಳಿಗೆ ಊಟ ರೆಡಿ ಮಾಡಿಸಿಲ್ಲ. ಒಂದು ಮುಕ್ಕ ಅವಲಕ್ಕಿ ಮಾಡ್ಯಾರ, ಅವನೊಂದು ಮುಕ್ಕ ಬಾಯಿಗೆ ಹಾಕೋರಿ. ಅವಲಕ್ಕಿ ಈ ಒಳ್ಳೆ ಕೆಲ್ಸಕ್ಕೆ ಬಂದಾಗ ಒಲ್ಲೆ ಅನ್ನಬಾರ್ದು. ಇನ್ನೂ ಒಂದು ತಾಸು ಬಿಟ್ಟು ತಿನ್ರಿ ಬ್ಯಾಡ ಅನ್ನೋದಿಲ್ಲಾನ. ಆದ್ರೆ ಅವಲಕ್ಕಿನ ಒಂದು ಈಸರ ಬಾಯಿಗೆ ಹಾಕ್ಯಂಡ ಹೋಗ್ಬೇಕು. ಹಾಗಲ್ರಿ ಮರೆ, ಹಂಗೆ ಮಾಡ್ತೇವ್ರಿ. ಕರಿಸ್ಬಿಡ್ರಿ ಹುಡುಗಿನ, ನೋಡ್ಬಿಡ್ತೀವಿ. ಹೋಗುವ ಶರವ್, ಕರ್ಕೊಂಡು ಹೋಗು. ಊರಿ ಅತ್ತೇರ ಮತ್ತೆ ಏನಂತೀರಿ? ಹೆಂಗೈತಿ ಈಗ ನಿಮ್ದು ಬೆಳಿ? ನಾವು ನೋಡ್ರಿ ನಮ್ಮ ಹೊಲದಾಗ ನಮ್ಮ ಮನಿವ 108 ರಗಳಾಗ ನಾವು ಟೈಮ ಆಗೋದಲ್ಲ ಈಗ ಹೊರ ಬರಕ್ಕೆ. ಅವಾಗಾದ್ರೆ ಬಂದು ನಾನು ಪಂಚಾಯತಿ ಕಟ್ಟಿಗೆ ಕುಂದಿರ್ತಿದ್ದೆ ಅಲ್ಲಿ ಗಿಡಕ್ಕೆ, ಗುಡಿ ಕಟ್ಟಿಗೆ. ಈಗ ನಾನು ಭಾಳ ದಿನ ಆಗಿತ್ತು ಬಂದೇ ಇಲ್ಲ, ನೀವು ಬಂದೇ ಇಲ್ಲ. ಈಗ ನನಗೂ ಮೊನ್ನೆ ಒಂದಿಟ್ಟು ಮೈಯಾಗ ಸುಖಾನ ಇದ್ದಿದ್ದಿಲ್ರಿ. ಯಾಕೆ ಏನ ಒಂಥರ ಕಫ ಆದಂಗಾಗಿ ಎದಿ ಎಲ್ಲ ಗುರು ಅನ್ನದ್ರಿ. ಅದಕ್ಕೆ ನಾನು ತೋರ್ಸಂಬರಕ್ಕೆ ಹುಬ್ಳ್ಯಾಗ ಹೋಗಿದ್ದೀನಿ ರೀ. ನಾನು ಒಂದು 8 ದಿನ ಹುಬ್ಳ್ಯಾಗಿದ್ದು ಬಂದಿ ನೋಡ್ರಿ. ನೋಡ್ರಿ ಇದನ್ನ ಸರಿ ಇಲ್ಲ ಬಿಡ್ರಿ. ಗಾಳಿನ ಈಗ ನೋಡ್ರಿ ಬ್ಯಾಸ್ಗಿ ಚಲೋ ಆದ್ರೂ ಮುಂಜಾನೆ ಅವಾಗ ತಂಡಿರದ್ರಿ ಒಂದಿಷ್ಟು ದಿನ. ಈಗಂಕ್ರು ಏನು ಬೆಟ್ಟಂ ಬ್ಯಾಸ್ಗಿ ಹೇಳಲಾರ ನಾನು. ಒಂದಿಟ್ಟು ನಮ್ಮ ಊರಾಗ ಮಳಿ ಆಗೈತಲ್ರಿ, ಇಲ್ಲಡ್ರಿ ಇಲ್ಲಿ ಕುಂದ್ರಂಗ ಆಗೋಲ್ದು, ನಿಂದ್ರಂಗ ಆಗೋಲ್ದು. ಅಬಾ ಬಾಬಾ ಬಾಬಾ ಬಾಬಾ. ಹ್ಞೂ ರೀ ಅಜ್ಜಾರ, ಅದೇನ ಖರೆ ಐತಿ ನೋಡ್ರಿ. ಈ ಬಿಸಿಲಿನ ದಗೆಗೆ ಉಣ್ಣಕವಲ್ಲ ಅನ್ಸತ್ರಿ. ಬಂದ್ಯಾವ? ಬಾ. ಏನವ ನಿನ್ನ ಹೆಸರು? ನನ್ನ ಹೆಸರು ಆರತಿ ಅಂತಾರಿ ಅಮ್ಮರ. ಏನು ಓದಿಯವ ತಾಯಿ ನೀನು?
ನಾನು ಡಿಪ್ಲೊಮೊ ಫ್ಯಾಷನ್ ಡಿಸೈನಿಂಗ್ ಮಾಡೀನಿ ರೀ. ಹ್ಞೂ, ಮತ್ತೇನು ಡಬಲ್ ಡಿಗ್ರಿನ ಓದಿ ಅಂತಂದ್ರಲ್ಲ ನಿಮ್ಮವ್ವರು? ಹ್ಞೂ ರೀ, M.Com ಮಾಡೀನಿ ರೀ. M.Com ಮಾಡಿ ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದ್ದೀನಿ ರೀ. ಚಲೋ ಆಗ್ಬಿಡವ, ಓದಬೇಕು. ಈಗಿನ ಕಾಲದಾಗ ಹೆಣ್ಮಕ್ಳು ಓದಿರ್ಬೇಕು, ಚಲೋ ಅದ. ಮತ್ತು ಪೇಪರ್ ಏನಾರ ಓದಿಸ್ತೀರೇನ? ತರಿಸ್ಲೇನು ನಾನು? ಅಯ್ಯ ಅಮ್ಮಾರ, ಈ ಕಾಲದಾಗೆಲ್ಲ ಅವೆಲ್ಲ ಎಲ್ಲಿ ನಡೀತಾವ್ರಿ? ಇಷ್ಟು ಚಂದ ಮಾತಾಡ್ತಾಳ, ಅದ್ರಾಗ ಏನೈತ್ರಿ? ಬ್ಯಾಡ್ರಿ, ಅಂಥದ್ದೆಲ್ಲ ಏನು ಬೇಡ. ಒಂದು ಸ್ವಲ್ಪ ನಡಿ ಅಂದ್ರೆ ಬೇಕಾದ್ರೆ ಒಂದು 2 ಅಜ್ಜಿ ನಡೆದು ತೋರಿಸ್ತಾಳ್ರಿ. ಎಂಥ ಮಾತು ಹೇಳಿದ್ರಿ ಗೌಡ್ರ. ನಮ್ಮ ಕಣ್ಣು ಮುಂದನ ಆಡ್ ಬೆಳೆದಿರೋ ಹುಡುಗಿ ನಮಗೆ ಗೊತ್ತಿರಲ್ಲನ್ರಿ. ನನ್ನ ಮಗ ನೋಡಿಲ್ಲ ಅಂತಂದ, ಭಾಳ ದಿನ ಆಗೈತಿ, ಭಾಳ ವರ್ಷ ಆಗೈತಿ ಅನ್ನೋ ಒಂದು ಕಾರಣಕ್ಕೆ ನಾವು ಇಲ್ಲಿವರೆಗೂ ಬಂದೀವ್ರಿ. ಹ್ಞೂ ರೀ, ಹೌದ್ರಿ, ಮೊದ್ಲಿಂದ ಪದ್ಧತಿ ಅದಾವಲ್ರಿ, ಈಗಲೂ ನಡೆಸ್ತಾರ್ರಿ. ನಾನು 3 ಮಂದಿ ಹೆಣ್ಮಕ್ಳನ್ನು ನೋಡಕ್ಕೆ ಬರ್ತಿದ್ರಲ್ರಿ, ಅವಾಗ ಈಗ ನಂಗಲ್ರಿ, ಪೇಪರ್ ಓದ್ಸಾರು, ಆಮೇಲೆ ಓದಕ್ಕೆ ಬರ್ತಾನವ ಅಂತಂದು ಓದ್ಸಾರು. ಇಲ್ಲ ನಾನು ಸಾಲಿ ಕಲ್ತಿಲ್ಲ ಅಂದ್ರೆ ಮಾತಾಡ್ಸಾರು, ಒಳಗೆ ಕರ್ಕೊಂಡೋಗಿ ಕುಂದ್ರಿಸಿ 2 ಹೆಣ್ಮಕ್ಳು ಕಳ್ಸಾರ್ರಿ. ಮೈಮೇಗೆ ಏನರ ಮಚ್ಚದವನು ಅವೆಲ್ಲ ಅಂಥ ದರಿದ್ರ ನೇಮ ಎಲ್ಲ ಮಾಡ್ಯಾರ್ರಿ ಅವಾಗ. ಪಾಪ ನನ್ನ 3 ಮಂದಿ ಹೆಣ್ಮಕ್ಳು ಅದನ್ನ ಅನುಭವಿಸ್ಯಾರ್ರಿ ಅವಾಗ. ಹ್ಞೂನವ, ಅವಾಗ ಅಂಕ್ರಿ ನಮ್ಮನ್ನು ನೋಡಕ್ಕೆ ಬಂದಾರಲ್ಲ ಹಂಗವ. ನಮ್ಮನ್ನ ಗಂಡ್ಮಕ್ಳು ಹಿಂಗೆ ಕರೆಸ್ತೂ ಇದ್ದಿದ್ದಿಲ್ಲ. ಈಗ ಅಡ್ಡಾಡಿ ಚಾನ ಜ್ಯೂಸ್ನ ಹುಡುಗಿನ ಕೊಡ್ತಾಳೆ ಈಗ. ಅವಾಗ ಹಂಗಲ್ಲ, ಅವಾಗ ನಮ್ಮನ್ನು ಕರ್ಕೊಂಬಂದು ಒಂದು ಮಣಿ ಹಾಕಿ ಮಣಿ ಮೇಲೆ ಕುಂದಿರ್ಸ್ಬಿಟ್ಟಾರ. ಉಡಿ ತುಂಬಾರ ನಮಗೆ. ಉಡಿ ತುಂಬಿ ಒಳಗೆ ಹೋಗವ, ದೇವ್ರ ಕೈ ಮುಗಿದ್ಬಿಡು, ದೈವಕ್ಕೆ ಕಾಲಿಗೆ ಬೀಳನ್ನಾರು. ನಾವು ದೈವಕ್ಕೆಲ್ಲ ನಮಸ್ಕಾರ ಮಾಡಿ ಒಳಗೆ ಹೋಗಿ ಕುಂದ್ರನ್ನಾರು. ಒಂದು 4-5 ಮಂದಿ ಹೆಣ್ಮಕ್ಳು ಬರೋರು. ಅಂದ್ರೆ ಮೊದಲೇ ಸರಿ ಬಂದಾಗ ಬರ್ತಿದ್ದಿಲ್ಲ, ಒಪ್ಪಿಗೆ ಆಗೈತೆ ಅಂತಂದು ಹೇಳ್ತಾರೆ ನೋಡ್ರಿ. ಮತ್ತು ಇನ್ನೊಮ್ಮೆ ನಾವು ಬರ್ತೀವಿ ಅಂತಂದು ಹೇಳ್ತಿದ್ರು ನೋಡಕ್ಕೆ. ಅವಾಗ ಇನ್ನೊಮ್ಮೆ ನೋಡಕ್ಕೆ ಬರೋರು. ಬಂದ್ರಂದ್ರೆ ಅವಾಗ ಹಂಗೆ ಮಾಡಾರ. 4 ಮಂದಿ ಬಂದು ಎಲ್ಲರ ಮಚ್ಚದವನು ಏನು ಅಲ್ಲಿ ನೋಡ್ತೀವಿ ಇಲ್ಲಿ ನೋಡ್ತೀವಿ, ಮೈಯಾಗೈತೇನೋ ಬೆನ್ನಾಗೈತೇನೋ ಅಂತ ಕೇಳಿ ನೋಡಿ ಹೋಗಾರ್ರಿ ಅವಾಗ. ಹೌದ್ರಿ, ಅವಾಗ ಹಂಗಾಯ್ತ್ರಿ. ನಮ್ಮ ಅತ್ತಿಯರು ಮತ್ತು ನಮ್ಮ ಅದಾರಲ್ರಿ ಈಗ, ಮತ್ತು ನಮ್ಮ ಚಿಗೋಗಳು, ಅಯ್ಯೋ ಅವರ ಬಂದಿದ್ದರಿ. ಎಲ್ಲರೂ ಮದುವೆಯಾಗಿ 4 ಮಕ್ಳು ಇದ್ದು ರೀ, ಯಾಕಂದ್ರೆ ಅವ್ರು ಭಾಳ ಮಂದಿ ಅಲ್ರಿ. ಅವಾಗ ಹಂಗಿತ್ರಿ. ಈಗ ನೋಡ್ರಿ, ಈಗ ತವ್ರ ಮನೆ ಹೆಂಗೈತಂದು ನೋಡಕ್ಕೆ ಬರೋದಲ್ರಿ ಈಗ. ಹಂಗವ ಈಗ ಕೊಡ್ತಿ ಹಂಗ. ಈಗೇನೀಗ ಈಗಿನ ಕಾಲದಾಗ ಅದು ಎಂಥದ ಅಂತಾರಲ್ಲ, ಅದು ಹಿಂಗೆ ನೋಡ್ತಿರ್ತಾರ ನೋಡಿ, ಹಿಂಗೆ ಮ್ಯಾಕ್ ಮಾಡ್ತಾರೆ ಹಿಂಗಾಗ ಸಯ್ಯ ಅದ್ರಾಗ ಎಲ್ಲ ನೋಡ್ತಾರೆ, ಅದ್ರಾಗ ಮದುವೆ ಅಕ್ಕಾರ, ಅದ್ರಾಗ ಮಕ್ಕಳು ಮಾಡ್ಕೊಂಬಿಡ್ತಾರೆ ಈಗ. ಅದೇನ ಕರೆ ಐತ್ ಬಿಡ್ರಿ. ಏ ಸೈತಕ್ಕ ಹುಡುಗೊಟ್ಟ ಏನು ಮಾತಾಡುವಲ್ಲ, ಏನಾರ ಮಾತಾಡ್ಸತ್ತಲ್ಲ. ಆತೇವ ತಂಗಿ, ನೀನು ನೋಡ್ತೇನವ ನನ್ನ ಮಗನ ನೋಡಿಬಿಡು. ಆಮೇಲೆ ಮತ್ತೆ ಮುಂದಕ್ಕೆ ಹೋದ್ಮೇಲೆ ಹುಡುಗನ ನೋಡಿಲ್ಲ ಅನ್ನಬಾರ್ದ, ಅದಕ್ಕೊಮ್ಮೆ ಚಂದಾಗ ನೋಡ್ಕೊಂಬಿಡು. ಹೂರಿ ಅಮ್ಮಾರ. ನೀ ಏನು ಮಾಡಿಯಪ್ಪ, ನೀ ಏನು ಮಾಡ್ಕೊಂಡು? ನಿನ್ನ ಹೆಸರು ಏನ ಅಂದ್ರು ನಿಮ್ಮ ಅಪ್ಪಾರ ನನಗೆ ಮರ್ತೋಗೈತಿ. ನನ್ನ ಹೆಸರು ಅಜಯ್ ಅಂತ ಹೇಳ್ರಿ. ನಾನು BMS ಡಾಕ್ಟರ್ ಇದೀನಿ. ಯಪ್ಪ, ನಮಗೆ ಇಂಗ್ಲೀಷ್ ಬರೋದಿಲ್ಲ. ಏನದು ಹಂಗಂದ್ರೆ ಆಯುರ್ವೇದದ್ದು ಔಷಧಿ ಕೊಡ್ತೀನಿ ರೀ. ಹೌದನಪ್ಪ, ಚಲೋ ಆತ. ಮತ್ತು ಅಂದಂಗೆ ನೀವೇಸ್ ಮಂದ್ಯಪ್ಪ ಅಣ್ಣ ತಮ್ಮಗಳು ಅಕ್ಕಂಗ್ಯಾರ? ನಾವಿಬ್ಬರ ರೀ. ಒಬ್ಬಾಕಿ ತಂಗಿದು ಮದುವೆ ಆಗೈತ್ರಿ. ಈಗ ನಾನು ಒಬ್ಬತ್ನ ರೀ. ಚಲೋ ಆತ್ ಬಿಡ. ಹುಬ್ಳ್ಯಾಗಿರ್ತೇನಪ್ಪ ನೀನು? ಹ್ಞೂ ರೀ, ಹುಬ್ಳಿಯೊಳಗೆ ಆಯುರ್ವೇದ ಮೆಡಿಕಲ್ ಕಾಲೇಜ್ ಒಳಗೆ ಅಲ್ಲೇ ಕೆಲಸ ಮಾಡ್ತೀನಿ ರೀ. ಮತ್ತು ನಾನು ಟೀಚ್ ಮಾಡ್ತೀನಿ ರೀ, ಅಂದ್ರೆ ನಾ ಪ್ರೊಫೆಸರ್ ಮಾಸ್ತರ್ ಅದೀನಿ ರೀ. ಗೌರ್ಮೆಂಟನಪ್ಪ ಅದು? ಹ್ಞೂ ರೀ, ಅದು ಗೌರ್ಮೆಂಟ್ ರೀ ಕಾಲೇಜ್. ಅಲ್ಲೇ ನಂಗೆ ಪರ್ಮನೆಂಟಾಗಿ ನಾನು ಅಲ್ಲೇ 2 ಟೀಚಿಂಗು ಹೇಳ್ತೀನಿ, ಡಾಕ್ಟ್ರಾಗಿನೂ ಅಲ್ಲೇ ಕೆಲಸ ಮಾಡ್ತೀನಿ ರೀ. ಅಯ್ಯ ನೋಡು, ಚಲೋ ಆತು ಬಿಡು. ನಂಗೆ ಗೊತ್ತಿದ್ದಿಲ್ಲಪ್ಪ ಗೌರ್ಮೆಂಟ್ ಅಂತಂದು. ಅಂದ್ರೆ ಹೇಳಿದ್ರು ಬಿಡು ನಂಗೆ, ಹಿಂಗೆ ನಾಟಿ ಔಷಧಿ ಕೊಡ್ತಾನಂತಂದು. ಇಲ್ರಿ ಅಜ್ಜರ, ನಾಟಿ ಔಷಧಿನ ಬೇರೆ ರೀ, ಆಯುರ್ವೇದನ ಬೇರೆ ರೀ. ಯಪ್ಪ, ನಾವು ಹಳ್ಳಿ ಮುಖ ಉರುಳಿ ಸಾರು ಹೆಬ್ಬೆಟ್ಟು ಏನು ಗೊತ್ತಿಲ್ಲ ಮಗ. ನಿನಗೆ ಗೊತ್ತಿರಷ್ಟು ಆತ. ನೀವು ಹೋಗವ ತಂಗಿ, ನೀವು ಒಳಗೆ ಹೋಗವ. ಆರ್ತಿ ಸವಿತಾ, ಹೋಗು, ಅವಲಕ್ಕಿ ತಗೊಂಬ ಹೋಗು. ಹ್ಞೂ ರೀ, ತಗೊಂಬಂದೆ. ನೋಡಪ್ಪ, ನಮ್ಮ ಹುಡುಗಿ ಹೇಗೆ ಅನ್ಸಿದ್ಲು ಅಂತ ನಾನಂತರೂ ನೀರಿ ಕೇಳಕ್ಕೆ. ಹೆಂಗೆ ಅನ್ಸಿದ್ಲು ನಾ ಒಪ್ಕೋತೀನಿ. ನಮ್ಮ ಹುಡುಗಿ ಒಂದಿಟ್ಟು ದಪ್ಪ ಐತಿ, ಒಂದಿಟ್ಟು ಕಪ್ಪ ಐತಿ. ಮತ್ತು ಎಲ್ಲರೂ ಒಂದೇ ಥರ ಇರೋದಿಲ್ಲಲ್ಲಪ್ಪ. ನಂದೇನಿಲ್ರಿ, ಅವರಪ್ಪರ ಹೆಂಗೆ ಹೇಳ್ತಾರ ಹಂಗ್ರಿ. ಬೇಡ ಭಾಳ ಚಲೋ ಆತ್ ನೋಡು. ನಿನ್ನಂತ ಹುಡುಗರು ಈಗ ಸಿಗುದಿಲ್ಲ. ನೀವು ಹೇಳ್ರಿ ಅಕ್ಕರ, ರತ್ನಕ್ಕರ. ಅಮ್ಮರ, ಬೇಸರ ಮಾಡ್ಕೋಬೇಡ್ರಿ. ಮನೆಗೆ ಹೋಗಿ ಮತ್ತು ನಾನು ಮನ್ಯಾಗ ಕೇಳ್ಬೇಕಲ್ರಿ. ನಿಮಗೂ ಗೊತ್ತೈತಿ, ನಮ್ಮ ಅತ್ತಿಯರು ಅದಾರ್ರಿ. ಮತ್ತು ಅವ್ರಿಗೂ ಒಂದು ಮಾತು ನಾ ಹೇಳಬೇಕು. ಅವ್ರೇನು ಬರ್ತೀನಿ ಅಂತಾರೆ ಬಿಡ್ರಿ, ಸುಮ್ಮನೆ ಕುಂದ್ರಕ್ಕಾಗೋದಿಲ್ಲ ರೀ ಅವ್ರಿಗೆ. ಅಂತಾರ ಹೊಟ್ಟೆ ಕಿಚ್ಚಿಗೆ ಬರ್ತೀನಿ ಅಂತಾರ್ರಿ, ಆಗೋದಿಲ್ಲ ರೀ. ಮತ್ತು ಅವ್ರನ್ನೂ ಕೇಳಬೇಕು. ಮತ್ತು ನಾವು ಮನ್ಯಾಗ ಹೊಸರು ಮಾತಾಡ್ತೀವಿ.
ಇನ್ನೇನು ನಾವು ಮತ್ತೆ ನೋಡಕ್ ಬರ್ದಲ್ರಿ. ಈಗ ನಮ್ಮ ಹುಡುಗ ಒಪ್ಪಿಗೆ ಆಗೈತಿ, ಮನೆಗೆ ಎಲ್ಲರೂ ಒಪ್ಕೊಂಡ್ರು ಅಂದ್ರೆ ಇನ್ನು ಹಣ್ಣಿಡಕ ಬರ್ದ್ರಿ ನಾವು. ಯವ್ವ, ಏನಪ್ಪ ನನಗೆ ಹುಡುಗಿ ಒಪ್ಪಿಗೆ ಐತ್ವಿ. ಏನಪ್ಪ ಡಾಕ್ಟ್ರ ಏನ ಅಂತೀಯಲ್ಲ, ನನಗೊಂದಿಟ್ಟು ಕೇಳಂಗೆ ಹೇಳ. ಅಮ್ಮಾರ, ನೀವು ಕೇಳಿದ್ರಲ್ರಿ, ನಾನು ನಿಮ್ಮಂಗ ರೀ, ನೇರ ನೀರಿ. ನನಗಂಕರು ಹುಡುಗಿ ಒಪ್ಪಿಗೆ ಆಗೈತ್ರಿ. ನಮ್ಮ ಅವ್ಗ ಅದನ್ನ ಹೇಳಿದ್ನಷ್ಟೇ ರೀ, ಏನು ಗುಟ್ ಮಾತಾಡಿಲ್ಲ. ಯವ್ವ ಮಗಳ ಆರ್ತಿ, ನೋಡಲ್ಲಿ ಇಲ್ಲೇ ಹೇಳ್ಬಿಟ್ಟ ಹುಡುಗಿ ಒಪ್ಪಿಗೆ ಐತಂತಂದು. ಯವ್ವ ನಿನ್ನ ಭಾಗ್ಯದ ಬಾಗಿಲು ತೆಗಿತವ ಯವ್ವ ನನ್ನ ಮಗಳ. ನನಗೆ ಕ್ಷಮಿಸ್ರಿ, ಇವತ್ತು ಹಳ್ಳಿ ಸಂಸಾರದ ಕತೆ ಮಾತ್ರ ಹಾಕ್ತೀನಿ. ಯಾಕಂದ್ರೆ ನಾನು ಡೆಂಟಲ್ ಹಾಸ್ಪಿಟ್ಲಿಗೆ ಹೋಗಿದ್ದೆ, ನಂಗೊಂದು ಸ್ವಲ್ಪ ಹಲ್ಲು ಪ್ರಾಬ್ಲಮ್ ಆಗ್ಬಿಟ್ಟೈತಿ, ಅದಕ್ಕೋಸ್ಕರ. ಹಾಗಾಗಿ ನಂಗೆ ಇನ್ನೊಂದು ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ಒಂದು ವಿಡಿಯೋ ಬರುತ್ತೆ, ಅದು ಸ್ವಲ್ಪ ಲೇಟಾಗಿ ಬಂದೈತಿ, ಕ್ಷಮೆ ಮಾಡಿರಿ.